ಆತ್ಮೀಯ ಕಲಾಬಂಧುಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಶ್ರೀ ಭಾಸ್ಕರ್ ರಾವ್, ಮದ್ರಾಸಿನಿಂದ ಆಗಮಿಸಿರುವ ವೈಲಿನ್ ಮೇಸ್ಟ್ರು ಶ್ರೀ ಎಂ ಚಂದ್ರಶೇಖರ್ ಅವರೇ, ವಾಣಿ ವಿದ್ಯಾ ಕೇಂದ್ರದ ಶಾರದಾ ಪ್ರಸಾದ್ ಅವರೇ, ನಮ್ಮ ಮಾನ್ಯ ಮಿತ್ರರಾದ ಎಚ್ ಕೆ ವೆಂಕಟರಾಮಗೌಡ, ಇಪ್ಪತ್ತೇಳನೇ ಶ್ರೀ ರಾಮನವಮಿ ಸಂಗೀತೋತ್ಸವವನ್ನು ಆಚರಿಸುತ್ತಿರುವ ಶ್ರೀ ವಾಣಿ ಕಲಾ ಕೇಂದ್ರ ಇಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸೋದಕ್ಕೆ ಸಂಗೀತ ಕ್ಷೇತ್ರದಲ್ಲಿ ಚಿರಪರಿಚಿತರಾದ ವೈಲಿನ್ ಮೇಸ್ಟ್ರು ಎಂ ಚಂದ್ರಶೇಖರ್ ಅವರ ಚೆನ್ನೈಯಿಂದ ಆಹ್ವಾನಿಸಿದ್ದಾರೆ. ಬಹಳ ಸಂತೋಷದ ವಿಷಯ. ಎಂ ಚಂದ್ರಶೇಖರ್ ಅವರು ನಮಗೆ ಮೊದಲನೇ ಸಲ ನುಡಿಸಿದ್ದು 1973ರಲ್ಲಿ, ಅಂದರೆ ಆಗಲೇ 55 ವರ್ಷ ಆಗ್ತಾ ಬಂದಿದೆ. ಮೊದಲನೇ ಕಚೇರಿ ಮೈಸೂರಿನ ನಾದಬ್ರಹ್ಮ ಸಂಗೀತ ಸಭೆಯಲ್ಲಿ ಚಂದ್ರಶೇಖರವನ್ನು ನುಡಿಸಿದ್ದು. ಇಂತಹ ಹಿರಿಯ ಸಂಗೀತ ವಿದ್ವಾಂಸರು ಮದ್ರಾಸಿನ ಬಂದು ನಮಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಅಂತಲೇ ತಿಳ್ಕೋಬೇಕು. ಇದಕ್ಕಾಗಿ ತಮ್ಮೆಲ್ಲರಿಗೂ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸುತ್ತೇವೆ. ಈ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀಯೂ ಒಂದು. ಇಂತಹ ಪ್ರಶಸ್ತಿ ನಮಗೆ ಲಭಿಸಿದ್ದು ಅಂದರೆ ನೇಚಿನ ಪೂಜಾ ಫಲಮೋ ಪುಣ್ಯ ಫಲಮೋ ದೇವಾದಿದೇವ ಶ್ರೀ ವಾಸುದೇವ ಕರುಣಾಧವರದೆ ವಾದಿದೇವ. ನಿಜವಾಗಲೂ ನಮ್ಮ ಪೂರ್ವಜನ್ಮದ ಪುಣ್ಯವೋ ನಮ್ಮ ಹಿಂದಿನವರ ಪುಣ್ಯ ಫಲವೋ ತಿಳಿಯದು. ಅಂದರೆ we have not been disturbed by the modern trends of attracting audience. We have tried to preserve our tradition of classical music in its purity. 2016ರಲ್ಲಿ ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್, 2017ರಲ್ಲಿ ಚೆನ್ನೈನ ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಕಲಾ ಆಚಾರ್ಯ ಪ್ರಶಸ್ತಿ, ಬೆಂಗಳೂರು ಗಾಯನ ಸಮಾಜದ ಸಂಗೀತ ಕಲಾರತ್ನ ಪ್ರಶಸ್ತಿ, ನಂತರ ಈ ವರ್ಷ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಹೀಗೆ ಒಂದಾದ ನಂತರ ಒಂದು ಪ್ರಶಸ್ತಿಗಳು ಅನಪೇಕ್ಷಿತವಾಗಿ ಅನಿರೀಕ್ಷಿತವಾಗಿ ನಮ್ಮನ್ನು ಅರಸ್ಕೊಂಡು ಬರ್ತಾ ಇದೆ. ನಿಜವಾಗಿ ನಮ್ಮ 62 ವರ್ಷದ ಈ ಸಂಗೀತ ಕಲಾ ಸೇವೆಗೆ ಹಾಗೂ ನಮ್ಮ ಶುದ್ಧ ಶಾಸ್ತ್ರೀಯತೆಗೆ ಮಾನ್ಯತೆ ಸಿಕ್ಕುತ್ತಿರುವುದು ನಮ್ಮ ನಿರಂತರ ಸಾಧನೆಗೆ ಒಂದು ತರಹ ತೃಪ್ತಿ ಉಂಟು ಮಾಡಿದೆ ಅಂತ ಅನಿಸುತ್ತೆ. ಇದಕ್ಕಾಗಿ ನಾವು ಪರಮಾತ್ಮನಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರು ಸಾಲದು. ನಮ್ಮ ಈ ಕಲಾ ಪಯಣದಲ್ಲಿ ಸಹಕರಿಸಿ ಅಪಾರ ಪ್ರೋತ್ಸಾಹವನ್ನು ನೀಡುತ್ತಿರುವ ಕಲಾ ಸಂಸ್ಥೆಗಳು, ತಮ್ಮಂತಹ ಶ್ರೋತೃವೃಂದದವರು, ನಮ್ಮ ನೆಚ್ಚಿನ ಸಂಗೀತ ವಿದ್ಯಾರ್ಥಿಗಳು, ಹಿತೈಷಿಗಳು, ಅಲ್ಲದೆ ಮುಖ್ಯವಾಗಿ ನಮ್ಮ ಮಾತಾಪಿತೃಗಳು, ಮಾರ್ಗದರ್ಶನ ನೀಡಿ ಪ್ರೋತ್ಸಾಹಿಸುತ್ತಿದ್ದ ಹಿಂದಿನ ಅನೇಕ ಸಂಗೀತ ಮಹಾನ್ ವಿದ್ವಾಂಸರು, ಜೊತೆಗೆ ನಿರಂತರವಾಗಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡುತ್ತಿರುವ ಕುಟುಂಬ ವರ್ಗದವರು, ಇವರೆಲ್ಲರಿಗೂ ನಮ್ಮ ಧನ್ಯತಾ ಭಾವದ ಕೃತಜ್ಞತೆಯನ್ನು ಸಮರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯ ಮೇಲೆ
ಹಾಗೂ ವೇದಿಕೆಯ ಮುಂದೆ ಕೂತಿರುವ ಗಣ್ಯಾತಿ ಗಣ್ಯರೇ, ಮಹಾಜನರೇ, ಎಲ್ಲರಿಗೂ ನಮಸ್ಕಾರಗಳು. I am so happy and delighted for having this felicitation done by the great Sangeeta Vidwan Shri M. Chandrasekharan and the great police officer Dr. Bhaskar Rao amidst a elite gathering like you. Looking back at our musical journey so far, I just touch upon a few points. This felicitation or this award of Padma Shri is a culmination of our service to Carnatic music for the past over 60 years. We started our career sometime in 1956 when I was about 9 years, my brother was around 12 years. Thanks to my dear mother, Srimati Savitramma, my father agreed to teach us music, and that's how the musical journey started for us. In fact, we started our career as performers, and later on, realizing that we are able to grasp the things, my mother insisted my father to teach us music, and he became our guru till 2005 when he expired. And those days it was like a Gurukula system, and my father was very strict and disciplined, and also very copious. When churu sangeet tappadre, shruti tappadre, tala tappadre, ಎತ್ತಿ ಹೊಡೆದೇ ಬಿಡ್ತಿದ್ರು, ಬೈಯೋದು ಸರಿ ಬರೆಯೋದು ಸರಿ. ಆ ಸಮಾಚಾರದಲ್ಲಿ ನಮ್ಮ ತಾಯಿ ರೂಪನೇ ಕೆಲವು ಸರಿ ಬೈಗಳ ಎಲ್ಲ ಬರ್ತಾಯಿತ್ತು. ಆ್ಯಂಡ್ ಟು ಅಟ್ರಾಕ್ಟ್ ಮ್ಯೂಸಿಕ್, ಮೈ ಮದರ್ ಯೂಸ್ ಟು ಟೆಲ್ ಅಸ್ ಮೆನಿ ಥಿಂಗ್ಸ್. ಐ ವಿಲ್ ಗಿವ್ ಯು ದಿಸ್ ಸ್ವೀಟ್ ಆ್ಯಂಡ್ ಮೇಕ್ ದೀಸ್ ಪ್ರಿಪ್ರೇಷನ್, ಪ್ಲೀಸ್ go and practice, learn music, do well. So in this process, we are subjected to a good number of sacrifices. First one is, during our school days, we were not entertained to go for sports. ಏಕೆಂದರೆ ಸ್ಪೋರ್ಟ್ಸ್ಗೆ ಹೋದರೆ ಗಂಟೆ ಆಗುತ್ತೆ, ಸ್ಟ್ರೆಂತ್ ಕಮ್ಮಿ ಆಗೋಗುತ್ತೆ, ಅದರಿಂದ ನಿಮ್ಮ ಇಂಟ್ರೆಸ್ಟ್ ಕಮ್ಮಿ ಆಗೋಗುತ್ತೆ. ಅದಕ್ಕೆ ಹೋಗಬೇಡ, ನೀವು ಸ್ಕೂಲಿಂದ ಬಂದ ತಕ್ಷಣ ಕೈ ಕಾಲು ತೊಳ್ಕೊಂಡು ತಿಂಡಿ ತಿನ್ಬಿಟ್ಟು ಸಂಗೀತ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಂತರ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ಳಿ ಅಂತ ನಮ್ಮ ತಾಯಿಯವರು ತುಂಬ ಕಂಟಿನ್ಯೂಸ್ ಆಗಿದಾಗ ಪರ್ಸ್ಯೂ ಮಾಡಿ ನಮ್ಮನ್ನು ಕೊಡಿಸ್ತಾಯಿದ್ರು. ಸೊ ಫಸ್ಟ್ ಥಿಂಗ್ ವಿ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಅವರ್ ಸ್ಪೋರ್ಟ್ಸ್. Secondly, we had to sacrifice our taste. We were not supposed to eat outside, like spicy food and then cold foods, ice cream ಎಲ್ಲ ತಿನ್ಕೊಡ್ದು, ಆಯಿಲಿ ಫುಡ್ ತಿನ್ಕೊಡ್ದು, ತಿಂದರೆ ಗಂಟಲು ಹಾಳಾಗೋಗುತ್ತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಡಯಟ್, ಸ್ಟಿಕ್ ಟು ನಾರ್ಮಲ್ ಹೋಮ್ ಮೇಡ್ ಫುಡ್. ಸೊ ವಿ ಲಾಸ್ಟ್ ಅವರ್ ಸ್ಪೋರ್ಟ್ಸ್, ವಿ ಲಾಸ್ಟ್ ಅವರ್ ಟೇಸ್ಟ್, ಆ್ಯಂಡ್ ದೆನ್ ವಿ ಲಾಸ್ಟ್ ಆಲ್ಸೋ ಅವರ್ ಎಂಟರ್ಟೈನ್ಮೆಂಟ್. ಪಿಕ್ಚರ್ಗೆ ಹೋಗೋದು, ಲೆಫ್ಟ್ ವಾಕಿಂಗ್ ಹೋಗೋದು, ಇದೆಲ್ಲ ಪೂರ್ತಿ ಇಲ್ಲವೇ ಇಲ್ಲ. ಈವನ್ ಆಫ್ಟರ್ ಮ್ಯಾರೇಜ್ ವಾಕಿಂಗ್ ಹೋಗ್ತಾ ಇರಲಿಲ್ಲ, ಯಾಕೆಂದರೆ ನಮಗೆ ಕ್ಯಾನ್ಸರ್ಸ್ ಬರ್ತಾಯಿತ್ತು. ಸೊ ವಿ ಹ್ಯಾಡ್ ಟು ಪ್ರಾಕ್ಟೀಸ್ ಟುಗೆದರ್. ಹೀಗಾಗಿ ಅನಂತರ ನಮಗೆ ಆ ಫ್ರೀಡಮ್ಮು ಸಾಕಷ್ಟು ಕಳ್ಕೊಂಡಿದ್ದೀವಿ. ಸೊ ಹೀಗಾಗಿ ವಿತ್ ಅ ಲಾಟ್ ಆಫ್ ದೋಸ್ ಸ್ಯಾಕ್ರಿಫೈಸಸ್ ವಿ ವರ್ ಏಬಲ್ ಟು ಪರ್ಸ್ಯೂ ದಿಸ್ ಮ್ಯೂಸಿಕಲ್ ಕೆರಿಯರ್, ಆ್ಯಂಡ್ ಆ್ಯಸ್ ಎ ರಿಕಗ್ನಿಷನ್ ಆಫ್ ದಟ್ great sacrifices, we are being bestowed with several awards, and also we have won the appreciation of all of you. So at this point I would like to thank, first one is our parents, my mother and father, for being so kind enough to bring us to this tradition. And also we were taught by our uncle, Sri R.K. Venkatramana Shastri, quite some time. So we thank our gurus very much. Secondly, we thank our patrons, all the audience and the media persons, critics and organizers who encouraged us all these years to become
a respectable musician to stand before you. And thirdly, most importantly, as my brother was telling, we will thank our family members who allowed us to go together, sing together, think together, and they did not burden us with their routine, samsara tapatraya. They allowed us to move freely. So that was a great boon for us to go further in this musical journey. And most importantly, I am so delighted today, this morning, that we are getting this felicitation amidst Mr. Venkatam, Mr. Chandrasekharan, Mr. Bhaskar Rao, and our dear friend, Mr. Sharda Prasad. In the company of all the Kanayas like you, and I am very thankful to all of you for this great occasion. Thank you. ಸಾಧನೆಯ ಹಾದಿ ಹೂವಿನ ಹಾದಿಯಲ್ಲ, ಸಿದ್ಧಿ ಸಾಧನೆಯ ಫಲ ಅಂತ ಅವರ ಮಾತುಗಳ ಮೂಲಕ ತೋರಿಸಿಕೊಟ್ಟಂತಹ ರುದ್ರಪಟ್ನಂ ಸಹೋದರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದಂತಹ ಶ್ರೀಯುತ ಭಾಸ್ಕರ್ ರಾವ್ರವರಿಗೆ ನಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಸನ್ಮಾನಕ್ಕೆ ಬಂದು ಹರಸಿದಂತಹ ವಿದ್ವಾನ್ ಎಂ ಚಂದ್ರಶೇಖರನ್ ರವರಿಗೂ ನಮ್ಮೆಲ್ಲರ ಧನ್ಯವಾದಗಳನ್ನು ಅರ್ಪಿಸಿ ಮುಖ್ಯ ಅತಿಥಿಗಳನ್ನು ಚಂದ್ರಶೇಖರ್ ಅವರನ್ನು ಸನ್ಮಾನಿಸಬೇಕು ಶ್ರೀ ಶಾರದಾ ಪ್ರಸಾದ್ ಸರ್ ಅವರನ್ನು ಪ್ರಾರ್ಥಿಸ್ತಾರೆ. ಇದು ಶ್ರೋತೃಗಳು ಕಾತರದಿಂದ ಕಾಯ್ತಾ ಇರೋ ಸಮಯ. ಮುಂದಿನ ಕಾರ್ಯಕ್ರಮ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ಹಾಗೂ ವಿದ್ವಾನ್ ಆರ್ ಎನ್ ತಾರಾನಾಥನ್ ರವರಿಂದ ಗಾಯನ ಕಾರ್ಯಕ್ರಮ. ಇವರಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿರುವವರು ವಿದ್ವಾನ್ ಎಂ ಚಂದ್ರಶೇಖರನ್ ವಯಲಿನ್ನಲ್ಲಿ, ವಿದ್ವಾನ್ ಕೆ ಪ್ರಸಾದ್ ಅವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ ಜಿ ಓಂಕಾರ್ ಅವರು ಘಟದಲ್ಲಿ. ಇದೀಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಇದಕ್ಕೆ ಎಲ್ಲ ಕಲಾವಿದರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ.